ಮಗಳೇ, ಒಳ್ಳೆ ಕಾಸ್ಟ್ಲಿ ಲೆಹೆಂಗಾ ನಿಮ್ಮ ಅಪ್ಪ ನಿಂಗೆ ಕೊಡ್ಸಕ್ಕಾಗಲ್ಲ. ಅದಕ್ಕೆ ನಾನು ನಿಮ್ಮ ಅಜ್ಜಿ ಕೊಟ್ಟಿರುವ ಲೆಹೆಂಗಾ ಕೊಟ್ಟಿದ್ದೀನಿ. ಈ ಲೆಹೆಂಗಾ ನನಗೆ ನಿಮ್ಮ ಅಜ್ಜಿ ನನಗೆ ಕೊಟ್ಟಿದ್ದು. ಆದ್ರೆ ಅಮ್ಮ, ಇದು ತುಂಬಾ ಹೆವಿಯಾಗಿ ತುಂಬಾ ದೊಡ್ಡದಾಗಿ ಅನಿಸ್ತಿದೆ. ಹೌದು, ಇದು ನಿಮ್ಮ ಅಜ್ಜಿಗೆ ಅವ್ರತ್ತೆ ಕೊಟ್ಟಿರೋದು. ಅದೇನು ನೋಡೋದಕ್ಕೆ ಅಷ್ಟು ಹೆವಿಯಾಗಿಲ್ಲ ಅಂದ್ರೂ ಅವ್ರೇನ್ ಹೇಳಿದ್ರಂದ್ರೆ ಕಷ್ಟ ಕಾಲದಲ್ಲಿ ಉಪಯೋಗ ಬರತ್ತಂತ. ಇನ್ನೊಂದ್ ಕಡೆ ರಾಧಿಕಾ ಅವರಪ್ಪ ಅವಳಿಗೋಸ್ಕರ 10 ಲಕ್ಷ ಕೊಟ್ಟು ಲೆಹೆಂಗಾ ಇಸ್ಕೊಟ್ಟಿರ್ತಾರೆ. ಒಂದೇ ಮನೆಗೆ ಇವರಿಬ್ರು ಮದ್ವೆ ಆಗಿ ಹೋಗ್ತಾರೆ. ಅತ್ತೆ ಮನೆಗೆ ಹೋಗಿದ ತಕ್ಷಣ ರಾಧಿಕಾ ಇವಳನ್ನ ಗೇಲಿ ಮಾಡ್ತಾಳೆ. ನಿಮ್ಮ ಅಜ್ಜಿ ಲೆಹೆಂಗಾ ಹಾಕೊಂಡ್ ಬಂದಾಗಿದ್ಯಾ ನೀನು? ನಂದು ನೋಡಿದ್ಯಾ 10 ಲಕ್ಷ ಲೆಹೆಂಗಾ. ವಿಜಯ್, ನಾನು ನಿಂಗೆ 1,00,000 ಸಲ ಹೇಳ್ದೆ ಈ ಬಡವಳ್ನ ಮದ್ವೆ ಆಗ್ಬೇಡ ಅಂತ. ಆದ್ರೆ ಹೇಳೋ ಮಾತು ನೀನೆಲ್ ಕೇಳ್ತೀಯ? ಅಮ್ಮ ಶ್ರೀಮಂತರಾದ್ರೆ ಏನಂತೆ, ಮಮತಾ ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ತುಂಬಾ ಬೇಜಾರಾದ್ರೂ ಅವಳದನ್ ತೋರ್ಸ್ಕೊಳ್ಳೋದಿಲ್ಲ. ಆದ್ರೆ ಈಗ ಅಡಿಗೆ ಮಾಡುವ ಸಮಯ ಬಂತು. ಅತ್ತೇಮ್ಮ, ನಾನ್ ಅಡ್ಗೆ ಮಾಡೋದಿಲ್ಲ. 10 ಲಕ್ಷ ಲೆಹೆಂಗಾ ಹಾಕೊಂಡ್ ಬಂದಿದೀನಿ. ಇವಳು ಬಿಕಾರಿ ತರ ಬಂದಿದ್ದಾಳೆ. ಇವಳಂತೂ ನೋಡಕ್ಕೆ ಕೆಲ್ಸದವಳ ತರ ಇದ್ದಾಳೆ. ಇವಳೆ ಅಡ್ಗೆ ಮಾಡ್ತಾಳ್ ಬಿಡಿ. ಹಾ, ಸರಿಯಾಗಿ ಹೇಳ್ದೆ ಸೊಸೆ. ಅಮ್ಮ ನೋಡು, ಹೋಗು ಮಮತಾ, ಅಡ್ಗೆ ಮಾಡು. ಮಮತಾ ಬೇಜಾರ್ ಮಾಡ್ಕೊಂಡು ಅಡ್ಗೆ ಮನೆಗೆ ಹೋಗಿ ಅವಳು ಅಡ್ಗೆ ಮಾಡ್ತಾಳೆ. ಕಷ್ಟ ಕಾಲದಲ್ಲಿ ನಂಗೆ ಸಹಾಯ ಆಗತ್ತೆ ಅಂತ ಅಮ್ಮ ಅಂದ್ಲು. ಆದ್ರೆ ನೋಡು, ಇವಾಗ ಎಲ್ಲರೂ ಅದರಿಂದ ನನ್ನ ಚುಡಾಯಿಸ್ತಾ ಇದ್ದಾರೆ. ದಿನಾ ಮನೆಯಲ್ಲಿ ಮಮತಾ ಮಾತ್ರನೇ ಅಡ್ಗೆ ಮಾಡ್ತಿದ್ಲು. ಆದ್ರೆ ರಾಧಿಕಾ ಯಾವೊಂದ್ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಆದ್ರೂ ಪಾಪ ಮಮತಾ ಏನು ಹೇಳ್ತಿರ್ಲಿಲ್ಲ. ಆದ್ರೆ ಅಜಯ್, ಸ್ವಲ್ಪ ಬಂಗಾರ ಮಾರ್ಬಿಟ್ಟು ಗಾಡಿ ತಗೊಳನ್ವಾ ಅಂದ್ರೆ ಅಕ್ಕದ ಪಕ್ಕದ ಮನೆಯವರೆಲ್ಲ ಉರ್ಕೋತಾರೆ. ಮತ್ತೆ ಈ ಮಮತಾ ಕೂಡ. ನೀನ್ ಹೇಳ್ತಾರ ಸರಿ. ಮಾರನೇ ದಿನ ಅಜಯ್ ಮತ್ತೆ ರಾಧಿಕಾ ಬಂಗಾರ ಮಾರಿ ಕಾರ್ ತರ್ತಾರೆ. ಅರೆ ಅಣ್ಣ, ಅಭಿನಂದನೆ, ನೀವು ಗಾಡಿ ತಗೊಂಡಿರ. ಆದ್ರೆ ನಮ್ದೇನ್ ಅಷ್ಟೊಂದ್ ಗಳಿಕೆ ಇಲ್ಲ ನಾವು ಗಾಡಿ ತಗೊಳಕ್ಕೆ. ಖಂಡಿತ ನೀವು ಲೋನ್ ಅಲ್ಲಿ ತಗೊಂಡಿರ್ತೀರಾ. ನಾನ್ ನಿಂತರ ಅಲ್ಲ, ನಾನು ಹಾರ್ಡ್ ಕ್ಯಾಶ್ ಅಲ್ಲಿ ತಗೊಂಡಿದ್ದೀನಿ, ಲೋನ್ ಅಲ್ಲ. ಈ ರೀತಿ ಅವರಿಬ್ರು ಯಾವಾಗ್ಲೂ ಚೆನ್ನಾಗಿ ಊರೆಲ್ಲ ಸುತ್ತಾಡ್ತಾ ಇದ್ರು. ಅವ್ರನ್ನ ನೋಡೋರೆಲ್ಲರೂ ಹೊಟ್ಟೆ ಹುರ್ಕೋತಾ ಇದ್ರು. ಪಾಪ ಮನೆಯಲ್ಲಿ ಮಮತಾ ದಿನ ಕೆಲ್ಸ ಮಾಡ್ತಿದ್ಲಷ್ಟೇ. ಅಜಯ್ ವಿಜಯ್ ಇಬ್ರು ಒಂದೇ ಸರ್ಕಾರಿ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ವಿಜಯ್ ಕ್ಯಾಬಿನ್ಗೆ ಒಂದು ವ್ಯಕ್ತಿ ತುಂಬಾ ದುಡ್ಡು ತಗೊಂಡು ಬಂದು ಹೀಗಂತಾನೆ. ಸರಿ, 5 ಲಕ್ಷ ತಗೊಳ್ಳಿ, ಆದ್ರೆ ನನ್ನ ತೋಟದ ಕೆಲಸ ಮಾಡ್ಬಿಡಿ. ನೀ ನನಗೆ ಲಂಚ ಕೊಡ್ತಾ ಇದೀಯಾ? ನಡೆಯಲಿಂದ. ಅವನು ಬ್ಯಾಗ್ ತಗೊಂಡು ಹೋಗುವಾಗ ಅಜಯ್ ಏನ್ ನಡೀತೋ ಎಲ್ಲಾ ವಿಷಯವನ್ನು ನೋಡಿ ಗಮನಿಸಿರ್ತಾನೆ. ಆಮೇಲೆ ಆ ವ್ಯಕ್ತಿನ ಅವ್ನ್ ಕ್ಯಾಬಿನ್ಗೆ ಕರ್ಕೊಂಡು ಹೋಗ್ತಾನೆ. ನಾನೇನ್ ಕೆಲಸ ಮಾಡಿಸ್ತೀನಿ, ಆದ್ರೆ 5 ಲಕ್ಷ ಕಡಿಮೆ ಆಯ್ತಲ್ಲ. ನಾನು ಇನ್ನೂ 2 ಲಕ್ಷ ಕೊಡ್ತೀನಿ, ಇದಕ್ಕಿಂತ ಜಾಸ್ತಿ ಆಗಲ್ಲ. ಆಯ್ತು, ಹಣ ಇಲ್ಲೇ ಇಡಿ, ನಾಳೆ ಅಷ್ಟರಲ್ಲಿ ಕೆಲಸ ಆಗ್ಬಿಡುತ್ತೆ. ಆದ್ರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗ್ಬಾರ್ದಷ್ಟೇ. ಮತ್ತೆ ಈ ರೀತಿ ಯಾವಾಗಾದ್ರೂ ಕೆಲಸ ಇದ್ರೆ ನೀವು ನೇರವಾಗಿ ನನ್ನ ಹತ್ರ ಬನ್ನಿ. ಹಂಗಂತ ಹೇಳಿ ವ್ಯಕ್ತಿ ಹೋಗ್ಬಿಡ್ತಾನೆ. ಇವನು ಆ ದುಡ್ಡಿನ ಬ್ಯಾಗ್ ಎತ್ಕೊಂಡು ರಾತ್ರಿ ಸೀದಾ ಅವ್ನ್ ರೂಮ್ಗೆ ಹೋಗ್ತಾನೆ. ಏನ್ರಿ ಇಷ್ಟು ದುಡ್ಡು ಎಲ್ಲಿಂದ್ರಿ? ಅದೆಲ್ಲ ಬಿಡು ರಾಧಿಕಾ, ಯಾವಾಗಿಂದ ನೀನ್ ನನ್ನ ಜೀವನದಲ್ಲಿ ಬಂದಿದ್ಯೋ ದುಡ್ಡೇನ್ ಮಳೆನೇ ಸುರಿತಾ ಇದೆ. ಈ ರೀತಿ ಅವನು ದಿನನಿತ್ಯ ಲಂಚ ತಗೊಂಡೇ ಕೆಲ್ಸ ಮಾಡ್ತಾ ಇದ್ದ. ಆದ್ರೆ ಅವರ ತಮ್ಮ ಮಾತ್ರ ತುಂಬಾ ಚೆನ್ನಾಗಿ ಕೆಲ್ಸ ಮಾಡ್ತಿದ್ದ, ನಿಯತ್ತಾಗಿ. ಒಂದಿನ ಆ ಆಫೀಸ್ ಪಿವನ್ನ ಕರೆದು ಅಜಯ್ ಅವನ್ಗೆ ಸ್ವಲ್ಪ ದುಡ್ಡು ಕೊಡ್ತಾನೆ. ಪ್ರತಿ ತಿಂಗಳ ನಿಮ್ಗೆ 25,000 ಬೇರೆ ಕೊಡ್ತೀನಿ. ನಮ್ ಕಚೇರಿ ಸುತ್ತಮುತ್ತಲು ಸಾಕಷ್ಟು ಎಂಕ್ವೈರೀಸ್ ಇದೆ. ಸಾಕಷ್ಟು ಜನ ಲಂಚ ತಗೊಳ್ಳೋಗ ಸಿಕ್ಕೊಂಡಿದ್ದಾರೆ. ಎಂಕ್ವೈರಿ ಅವರು ನಮ್ಮ ಆಫೀಸಿಗೆ ಬಂದ್ರೆ ಆಗ ನೀನ್ ಹೇಳ್ಬಿಡು, ನಮ್ಮ ಆಫೀಸಲ್ಲಿ ವಿಜಯ್ ಹೆಸರನ್ನು ಲಂಚ ತಗೊಳ್ತಾರಂತ. ಆದ್ರೆ ಸರ್, ಲಂಚ ನೀವು ತಗೊಳ್ಳೋದು ನಾನ್ ಸಾಕಷ್ಟು ಬಾರಿ ನೋಡಿದೀನಿ ನಿಮ್ಮನ್ನ. ನಾನು ಗೊತ್ತಿದೆ, ಅದಕ್ಕೆ ತಾನೇ ನೀನು ಕರೆದಿದ್ದು. ಮೋಸದಿಂದ ನೀನ್ ನನ್ನ ಹೆಸರು ತಗೊಂಬೇಡ. ಮಾರನೇ ದಿನನೇ ಅವ್ರ ಆಫೀಸ್ಗೆ ತುಂಬಾ ಆಫೀಸರ್ಸ್ ಬಂದಿರ್ತಾರೆ. ಮಿಸ್ಟರ್ ಅಜಯ್, ನಮ್ಗೆ ಸುದ್ದಿ ಬಂದಿದೆ ನೀವು ಲಂಚ ತಗೊಳ್ತೀರಾ ಅಂತ. ನೋಡಿ ಸರ್, ನಿಮ್ಗೆ ಯಾರು ತಪ್ಪು ಮಾಹಿತಿ ಕೊಡಿದ್ರೆ ನಾನು ಲಂಚ ತಗೊಳ್ಳೋದಿಲ್ಲ. ಸರ್, ವಿಜಯ್ ಸಾರು ಲಂಚ ತಗೊಳ್ತಾರೆ, ನಾವು ನಮ್ ಕಣ್ಣಿಂದ ನೋಡಿದೀವಿ. ಅವ್ರ ಮಾತುಗಳನ್ನ ವಿಜಯ್ ದೂರದಿಂದ ಕೇಳಿಸ್ಕೊತಾನೆ. ಆಮೇಲೆ ಹೀಗ ಅನ್ಕೋತಾನೆ, ಸರ್, ಈ ವ್ಯಕ್ತಿ ನಿಜ ಹೇಳ್ತಾ ಇದ್ದಾನೆ. ಒಮ್ಮೆ ಒಬ್ಬ ವ್ಯಕ್ತಿ ನನಗೆ ಲಂಚ ಕೊಡಕ್ ಬಂದಿದ್ದ, ಆದ್ರೆ ನನ್ನ ಹತ್ರ ಲಂಚ ತಗೊಂಡಿಲ್ಲ. ವಿಜಯ್, ಇಷ್ಟೊಂದು ಪ್ರಾಮಾಣಿಕ ಯಾರು ಇರಲ್ಲ. ಲಂಚ ಕೊಡಕ್ ಬಂದಾಗ ಯಾರು ತಿರಸ್ಕಾರ ಮಾಡಲ್ಲ. ಏನ್ ಪಕ್ಕ ತಗೊಂಡಿದೀಯಾ? ನಮ್ ಕಚೇರಿ ಮರ್ಯಾದೆ ಎಲ್ಲ ಹೋಗಿದೆ ನಿನ್ನಿಂದ. ನಡಿ ನಮ್ ಕಚೇರಿಯಿಂದ. ಈ ರೀತಿ ವಿಜಯ್ನ ಕೆಲ್ಸನೇ ಹೋಗ್ಬಿಡುತ್ತೆ. ಮತ್ತೊಂದಿನ, ಅತಿಮಾ, ಇಲ್ ನೋಡಿ, ಇವ್ರು ಬೇಕಂತಾನೆ ಕೆಲ್ಸ ಬಿಟ್ಟಿದ್ದಾರೆ. ಮನೇಲಿ ಕುತ್ಕೊಂಡು ಆರಾಮಾಗಿ ತಿನ್ಬೋದಲ್ವಾ? ನನ್ ಗಂಡ ಮಾತ್ರ ಕಷ್ಟ ಮಾಡ್ಬೇಕಾ? ನೋಡಿ, ಎಲ್ಲರೂ ಬೇರೆ ಆಗ್ಬೇಡ. ಅವ್ರವ್ರ ಸಂಪಾದನೆ ಮಾಡ್ಕೊಂಡು ಅವ್ರವ್ರ ತಿನ್ನೋದು ಸರಿ ಇರತ್ತೆ. ಅದಕ್ಕೆ ನೀವು ಚಿಂತೆ ಮಾಡಬೇಡಿ, ನಾವಿಬ್ಬರು ಬೇರೆ ಆಗ್ಬಿಡ್ತೀವಿ. ಅದೇ ದಿನ ಅಣ್ಣ ತಮ್ಮಂದಿರಿಬ್ರು ಬೇರೆ ಆಗ್ಬಿಡ್ತಾರೆ. ಮಮತಾ, ನಾನು ಇವ್ರಿಗೂ ಪ್ರಾಮಾಣಿಕವಾಗಿದ್ದೀನಿ, ಅದಕ್ಕೆ ನನಗೆ ಈ ಪ್ರತಿಫಲ ಸಿಕ್ಕಿದೆ. ರೀ, ನೋಡಿ, ನೀವು ಏನು ಯೋಚನೆ ಮಾಡ್ಬೇಡಿ, ದೇವ್ರು ನೋಡ್ಕೋತಾರೆ. ಅವನು ಎಲ್ಲಾ ಜಾಗದಲ್ಲಿ ಕೆಲ್ಸಕ್ಕೋಸ್ಕರ ಹುಡುಕ್ತಾನೆ, ಆದ್ರೆ ಯಾರು ಕೆಲ್ಸ ಕೊಡೋದಿಲ್ಲ. ಅವ್ನ್ ಲಂಚ ತಗೊಂಡಿದ್ದಾನೆ ಅಂತ. ಆದ್ರಿಂದ ಅವ್ರಿಗೆ ತುಂಬಾನೇ ಕಷ್ಟ ಆಗ್ಬಿಡತ್ತೆ. ಅವ್ರ ಮನೇಲಿ ಒಂದ್ ವೇಳೆ ತಿನ್ನೋದಕ್ಕೂ ಕೂಡ ಆಹಾರ ಇರಲ್ಲ. ರೀ, ನೋಡಿ, ಮನೆಯಲ್ಲಿ ರೇಷನ್ ಇಲ್ಲ, ಏನ್ ಮಾಡೋದು? ಮಮತಾ, ನಮ್ಗೆ ಯಾರು ಸಹಾಯ ಮಾಡೋಕ್ ತಯಾರಿಲ್ಲ. ನಮ್ಮ ಹತ್ರ ಹಣನೂ ಇಲ್ಲ. ಈಗ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಆಗ ಅವ್ರಮ್ಮ ಮನೆಗೆ ಹೋಗಿ, ನೋಡಿ, ನಾಳೆ ಮನೇಲಿ ದೊಡ್ಡ ಪಾರ್ಟಿ ಇದೆ, ತಿನ್ನಕ್ಕೆ ಕುಡಿಯಕ್ಕೆಲ್ಲ ಸಿಗತ್ತೆ, ನೀವು ಬನ್ನಿ ಹಂಗಂತೇಳಿ ಅವ್ರತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಅದನ್ನೆಲ್ಲ ರಾಧಿಕಾ ನೋಡ್ತಾಳೆ. ಆಮೇಲೆ ಅತ್ತೆ ಹತ್ರ ಹೀಗಂತಾಳೆ, ಅತ್ತೆಮಾ, ನಮ್ಗೆ ದೊಡ್ಡವರೆಲ್ಲ ಬರ್ತಾರೆ ಪಾರ್ಟಿಗೆ, ಈ ಬಡವ್ರನ್ನ ಯಾಕೆ ಕರ್ದಿದ್ದು ನೀವು? ನನ್ಗೂ ಅವ್ರನ್ನ ಕರಿಬೇಕಂತ ಏನ್ ಅವಶ್ಯಕತೆ ಇಲ್ಲ. ಇವ್ರನ್ ಕರ್ದಿಲ್ಲ ಅಂದ್ರೆ ಬೇರೆಯವರೆಲ್ಲ ತಪ್ಪು ತಿಳ್ಕೊತಾರಲ್ವಾ?
ಅರ್ಧರಾತ್ರಿಯಲ್ಲಿ ಅವಳು ಆಚೆ ಬರ್ತಾಳೆ. ರಾಧಿಕಾ ಈಗಂತ ಯೋಚನೆ ಮಾಡ್ತಾಳೆ, ನಾಳೆ ಅವಳು ಪರಂಪರೆ ಲೆಹೆಂಗಾ ಏನಾದ್ರೂ ಹಾಕೊಂಬಂದ್ರೆ ಮಾನ ಮರ್ಯಾದೆ ಹೋಗುತ್ತೆ, ಏನಾದ್ರೂ ಮಾಡ್ಬೇಕು. ಮಮತನ ರೂಮ್ ಒಳಗಡೆ ಅವಳು ಮೆತ್ತಗೆ ಹೋಗ್ತಾಳೆ. ಆಮೇಲೆ ಲೆಹೆಂಗಾನ ಅವಳು ಕಟ್ ಮಾಡ್ಬಿಡ್ತಾಳೆ. ಇವಾಗ ಬಾ ನಮ್ಮ ಮನೆಯ ಪಾರ್ಟಿಗೆ. ಮಾರನೇ ದಿನ ಸಾಯಂಕಾಲ ಪಾರ್ಟಿಗೋಸ್ಕರ ರಾಧಿಕಾ ರೆಡಿ ಆಗ್ತಾಳೆ. ಅವ್ರಪ್ಪ 10 ಲಕ್ಷ ಇಟ್ಟು ಇಸ್ಕೊಟ್ಟಿರುವ ಲೆಹೆಂಗಾ ಹಾಕೋತಾಳೆ. ಅಷ್ಟ್ರಲ್ಲೇ ಅವ್ರ ಗಂಡ ದುಡ್ಡು ತಗೊಂಡ್ ಮನೆಗ್ ಬರ್ತಾನೆ. ರಾಧಿಕಾ ನಮ್ಮ ಮಾಲೀಕರು ಸಹ ಈ ಪಾರ್ಟಿಗೆ ಬರ್ತಾ ಇದ್ದಾರೆ. ಏನಾದ್ರೂ ಹುಡುಕಾಟ ಆದ್ರೆ ನಾನು ಸಿಕ್ಕಾಕೊಳ್ತೀನಿ. ಈ ಹಣ ತಗೊಂಡೋಗಿ ನೀನು ಒಂದ್ ಕಡೆ ಇಡು. ಇದನ್ ಮುಂಚೆನೆ ಹೇಳಿರ್ಬೇಕಲ್ವಾ ನೀವು? ಸರಿ ಕೊಡಿ, ಹೋಗ್ಬರ್ತೀನಿ. ರಾಧಿಕಾ ದುಡ್ಡು ತುಂಬಿರುವ ಬ್ಯಾಗನ್ ಎತ್ಕೊಂಡು ಮನೆ ಹಿಂದ್ಗಡೆ ಬಾಗಿಲಿಂದ ನಡ್ಕೊಂಡೇ ಹೋಗ್ತಾಳೆ. ಅವತ್ತು ತುಂಬಾ ಕರೆಂಟ್ ಹೋಗ್ಬಿಟ್ಟಿರುತ್ತೆ, ಕತ್ಲಾಗಿರುತ್ತೆ. ಇನ್ನೊಂದು ಕಡೆ ಮಮತಾ ಮನೆಯಲ್ಲಿ ಕ್ಯಾಂಡಲ್ ಬೆಳಕಿನೊಂದಿಗೆ ಅವಳ ಕಿತ್ತೋಗಿರೋ ಲೆಹೆಂಗಾ ನೋಡ್ತಿರ್ತಾಳೆ. ರೀ ನೋಡ್ರಿ, ಏನಾಯ್ತು? ಇದೆಂಗ್ ಕಿತ್ತೋಯ್ತು? ಏನ್ ತೊಂದ್ರೆ ಇಲ್ಲ ಮಮತಾ, ಪಾರ್ಟಿಗೆ ಹೋಗುವ ಅವಶ್ಯಕತೆ ಏನೂ ಇಲ್ಲ ನಮ್ಗೆ. ಅತ್ತೆ ಬೇರೆ ಕರಿಯಕ್ ಬಂದಿದ್ರಲ್ವಾ ರೀ, ನಾವು ಹೋಗ್ಲೇಬೇಕು. ಇದನ್ನ ನಾನು ಒಳ್ದ್ಬಿಡ್ತೀನಿ. ಅವಳು ಒಳೆಯೋಣ ಅಂತ ಶುರು ಮಾಡ್ತಾಳೆ. ಅವಾಗ ಒಳಗಡೆಯಿಂದ ಬಂಗಾರ ತರ ಏನೋ ಒಳಿತಾ ಇರತ್ತೆ. ಏನಪ್ಪಾ ಅಂತ ನೋಡ್ತಾಳೆ. ಅದ್ರೊಳಗಡೆ ಕೈಯಾಕ್ ನೋಡ್ದಾಗ ಗೊತ್ತಾಗತ್ತೆ ಅದು ಪೂರ್ತಿ ಬಂಗಾರ ಅಂತ. ಅದರ ನಂತರ ಅವಳು ಆ ಲೆಹೆಂಗಾ ಮೇಲೆ ಇರುವ ಲೇಯರ್ನ ತೆಗೆದು ನೋಡ್ತಾಳೆ. ಪೂರ್ತಿ ಬಂಗಾರ ಇರತ್ತೆ. ಅದನ್ನ ನೋಡಿ ಅವರಿಬ್ರು ಫುಲ್ ಶಾಕ್ ಆಗ್ತಾರೆ. ಮಮತಾ, ಇದಂತೂ ಪೂರ್ತಿ ಚಿನ್ನದಲ್ವಾ? ಹಾ ವಿಜಯ್, ಅದೇ ಅಮ್ಮ ಹೇಳಿದ್ರು ಕಷ್ಟ ಕಾಲದಲ್ಲಿ ಇದು ಉಪಯೋಗ ಆಗತ್ತೆ ಅಂತ ಅಲ್ವಾ? ಅದು ಅಮ್ಮ ಹೇಳಿದ್ದು ನಿಜ ಆಯ್ತಲ್ವಾ? ಇನ್ನೊಂದ್ ಕಡೆ 10 ಲಕ್ಷ ಲೆಹೆಂಗಾ ಹಾಕೊಂಡು ಹೋಗಿರುವ ರಾಧಿಕಾ ತುಫಾನಲ್ಲಿ ಸಿಕ್ಕಾಕೋತಾಳೆ. ಅವಳು ತುಫಾನಿನ ಗಾಳಿಯ ಕಾರಣದಿಂದ ಅವಳು ಲೆಹೆಂಗಾ ಬೇರೆ ತುಂಬಾನೇ ಕಷ್ಟ ಕೊಡ್ತಿತ್ತು. ಅದು ಮಾತ್ರ ಅಲ್ಲದೆ ಆ ನೋಟ್ ಎಲ್ಲ ಗಾಳಿಗೆ ಹಾರೋಗ್ಬಿಡುತ್ತೆ. ಅಷ್ಟರಲ್ಲೇ ಅಜಯ್ನ ಓನರ್ ಕೂಡ ಆ ಕಡೆ ಕಾರಲ್ಲಿ ಪಾಸ್ ಮಾಡ್ತಾರೆ. ಅವ್ರು ಇದನ್ನೆಲ್ಲ ನೋಡ್ಬಿಡ್ತಾರೆ. ಮಿಸ್ಟರ್ ಅಜಯ್, ಆ ಪ್ಯೂನ್ ಎಲ್ಲ ಹೇಳ್ಬಿಟ್ಟಿದ್ದಾನೆ. ಮತ್ತೆ ನೋಟ್ ತುಂಬಿರೋ ಬ್ಯಾಗು ನನ್ ರಸ್ತೆಯಲ್ಲಿ ನನ್ ಕಣ್ಣಿಂದಾನೆ ನೋಡಿದೀನಿ. ಈಗ ನಿನ್ ಸುಳ್ಳೆಲ್ಲ ಕೆಲ್ಸಕ್ ಬರಲ್ಲ. ನೀನಿನ್ನ ಚಿಕ್ಕ ತಮ್ಮನೇ ಸಿಕ್ಕಾಕ್ಸ್ಬಿಟ್ಯಾ. ಅಣ್ಣ ಹೆಸರಿಗೆ ಕಳಂಕ ನೀನು. ಇವತ್ತಿಂದ ಕೆಲ್ಸದಿಂದ ತೆಗಿತಾ ಇದೀನಿ ನೀನು. ಮತ್ತೆ ವಿಜಯ್ ರೀತಿಯ ಪ್ರಾಮಾಣಿಕ ವ್ಯಕ್ತಿಯನ್ನ ಮತ್ತೆ ತಗೊಳ್ತಾ ಇದ್ದೀನಿ. ಇದೆಲ್ಲ ನನ್ನ ಕಾಸ್ಟ್ಲಿ ಲೆಹೆಂಗಾ ಇಂದ ಆಗಿದ್ದು. ಇದು ಗಾಳಿಯಲ್ಲಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ನೆಂಟ್ರ ಮುಂದೆನೆ ಅವನ್ಗೆ ಅವಮಾನ ಆಗತ್ತೆ. ಅದು ಮಾತ್ರ ಅಲ್ಲದೆ ವಿಜಯ್ಗೆ ಅವ್ನ್ ಕೆಲ್ಸ ಸಿಗತ್ತೆ. ಅವರ ಬಂಗಾರ ಲೆಹೆಂಗಾದಿಂದ ಒಂದ್ ಪೀಸನ್ನ ಅವರು ಮಾರಿ ಅವ್ರಿಗೋಸ್ಕರ ಸುಂದರವಾದ ಮನೆಯನ್ನು ಅವರು ಕಟ್ಕೋತಾರೆ.